ನಮಸ್ಕಾರ ವೀಕ್ಷಕರ, ನಾನು ನಾಗರಾಜ್ ಅಪ್ಸಂದ್ರ. ನೀವು ನೋಡ್ತಾ ಇದ್ದೀರಿ ವಾರ್ತಾ ಭಾರತಿ ಡಿಜಿಟಲ್. ಫ್ರೀಡಂ ಪಾರ್ಕಲ್ಲಿ ಇವತ್ತು ಕ್ರೈಸ್ ವಸತಿ ಶಾಲೆಗಳ ಹೊರಗುತ್ತಿಗೆ ನೌಕರರು ಪ್ರತಿಭಟನೆಗೆ ಇಳಿದಿರ್ತಕ್ಕಂಥದ್ದು. ಸಾಕಷ್ಟು ಬೇಡಿಕೆಗಳನ್ನು ಸರ್ಕಾರದ ಮುಂದೆ ಇಟ್ಕೊಂಡು ಈ ಒಂದು ಕಾರ್ಮಿಕರು ಬಂದು ಹೊರಗುತ್ತಿಗೆಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಕಾರ್ಮಿಕರು ಪ್ರತಿಭಟನೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಹಾಗಾದ್ರೆ ಅವರ ಬೇಡಿಕೆಗಳೇನು, ಯಾವ ಕಾರಣಕ್ಕೆ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ, ಈ ಎಲ್ಲದರ ಬಗ್ಗೆ ಪ್ರತಿಭಟನಾಕಾರರನ್ನ ಮಾತಾಡಿಸ್ತಾ ಹೋಗ್ತೀನಿ. ಅವರ ಆಗ್ರಹ ಏನಿದೆ ಕೇಳೋಣ. ಎಲ್ಲಿಂದ ಬಂದಿರೋದು? ನಾವು ಹಾಸನ ಡಿಸ್ಟ್ರಿಕ್ಟ್ ಹೊಳಲ್ಸಿಪುರ ತಾಲೂಕಿಂದ. ಏನೇನು ಬೇಡಿಕೆಗಳಿದೆ? ನಮ್ದು ಕಾಯಂ ಮಾಡಬೇಕು ಅಂತ, ನಮ್ಮ ಕೆಲಸನ ಕಾಯಂ ಮಾಡಬೇಕು ಅಂತ ಒಂದು. ಇನ್ನೊಂದು ನಮಗೆ 35,000 ಮಾಡಲೇಬೇಕು. ನಮಗೆ 8 ಅವರ್ ಡ್ಯೂಟಿ ಕೊಡಬೇಕು, ಅದು ನಮ್ಮ ಬೇಡಿಕೆ. ನಮ್ಗೆ ಹೆಚ್ಚಾಗಿ ಶೋಷಣೆ ಮಾಡ್ತಾರೆ. ಹೆಚ್ಚಾಗಿ ಪ್ರಿನ್ಸಿಪಲ್ಗಳು ವಾರ್ಡನ್ಗಳು ನಮಗೆ ಶೋಷಣೆ ಮಾಡೋದು ಜಾಸ್ತಿ. ನಮಗೆ ಓವರ್ ಡ್ಯೂಟಿ ಮಾಡಿಸ್ತಾರೆ. ಅದನ್ನ ತಡಿಬೇಕು. ತಡಿನಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಸಿದ್ದರಾಮಯ್ಯ ಅವರ ಅಧಿಕಾರದಿಂದ ಬಿಡಲ್ಲ ನಾವು. ತುಮಕೂರಲ್ಲಿ ಒಂದು ಸಮಾವೇಶದಲ್ಲಿ ಕುಮಾರಸ್ವಾಮಿ ಅವ್ರು ಹೇಳಿದ್ರು ಅಡುಗೆ ತಾಯಿಂದ್ರ ಪರ್ಮನೆಂಟ್ ಮಾಡ್ತೀವಿ ಅಂತ. ಅವ್ರೇನ್ ಉಳಿಸ್ಕೊಂಡ್ರ ಮಾತನ್ನ? ಉಳಿಸ್ಕೊಂಡಿಲ್ಲ. ಸಿದ್ದರಾಮಯ್ಯ ಅವ್ರು ಉಳಿಸ್ಕೊಂಡಿಲ್ಲ ಅಂದ್ರೆ ಅಧಿಕಾರದಲ್ಲಿ ಇರಕ್ ನಾವೆಂತೂ ಬಿಡಲ್ಲ. ಅದಂತೂ ಸತ್ಯವಾದ ಮಾತು ಸರ್. ಯಾಕಂದ್ರೆ ನಾವು 12 ನಮ್ಗೆ 8 ಅವರ್ ಡ್ಯೂಟಿ ಇರೋದು. ನಮಗೆ ರಾತ್ರಿ 9:00 ಕೆಲಸ ಮಾಡಿಸ್ತಾರೆ. ಹೊಳೆನರಸೀಪುರದಲ್ಲಿ ದೇವೇಗೌಡರು ಅಲ್ಲೇ ಆ ಥರ ಶೋಷಣೆ ನಡೀತಿದೆ ಅಂದ್ರೆ ಅದನ್ನ ರೇವಣ್ಣವ್ರು ಏನು ಗಮನಕ್ಕೆ ತಂದಿದಾರ? ಶ್ರೇಯಸ್ ಪ್ರಕಾಶ್ ಅವ್ರು ಬಂದು ಗಮನ ತಂದಿದಾರ? ಯಾರು ಮಾಡಿಲ್ಲ ಸರ್. ನಮ್ಮ ಕಷ್ಟ ನಮಗೆ ಬಿಟ್ಟಿದ್ದಾರೆ. ಅದನ್ನ ಸಿದ್ದರಾಮಯ್ಯ ಬಗೆಸ್ಕೊಟ್ರೆ ಅವ್ರ ಅಧಿಕಾರದಲ್ಲಿ ಇನ್ನೂ ಇರ್ತಾರೆ. ಇಲ್ಲ ಅಂದ್ರೆ ಇರಕ್ ಬಿಡಲ್ಲ ಸರ್. ನಾವು ಬೆಳಗ್ಗೆ ಬಂದ್ರೆ ರಾತ್ರಿ 4:00 ಮನೆ ಬಿಟ್ರೆ ಸರ್ ಯಾಕೆ ಬಂದಿದೀವಿ ಹೇಳಿ? ನಮ್ ಕೆಲಸ ನಮ್ಗೊಂದು ನ್ಯಾಯ ಕೊಡಿಸ್ತಾರೆ ಅಂತ. ಇದನ್ನ ಗಮನಕ್ಕೆ ತಂದ್ಕೊಂಡಿಲ್ಲ ಅಂದ್ರೆ ಸರ್ಕಾರ ಉಳಿಸಲ್ಲ ಸರ್. ನಾವು ಹೆಂಗಸರ ಸಾಗವ್ರ ಮಟ್ಟಕ್ಕೆ ಉಳಿಸ. ನಮ್ಗೆ ಫ್ರೀ ಯಾವ್ದು ಬೇಡಿ, ನಮ್ಗೆ 2,000 ದುಡ್ಡು ಬೇಡಿ, ಬಸ್ಸದ್ದು ಏನು ಬೇಡಿ, ಕರೆಂಟ್ದು ಏನು ಬೇಡಿ. ನಮಗೆ ನ್ಯಾಯ ಕೊಡಿಸ್ಕೊಡಿ. ಇಲ್ಲ ಅಂದ್ರೆ ಈ ಹೋರಾಟ ಇನ್ನೂ ಮಟ್ಟಕ್ಕೆ ಹೋಗುತ್ತೆ ಸರ್. ನಾವು 12 ದಿನ ಕಂಟಿನ್ಯೂ ದುಡಿಬೇಕ್ರಿ. ಒಂದ್ ದಿವಸ ರಜಾ ಇಲ್ಲ. ಯಾರ ಮನ್ಯಾಗ ಏನಾದ್ರೆ ಬ್ಯಾರೆ ಆಳೆ ಉಟ್ಟು ಹೋಗ್ರಿ. ನೀವು ಹಂಗ ಹೋಗ್ಬೇಡ್ರಿ. ಇದಕ್ಕೆ ಕೆಲ್ಸದಿಂದ ಹೊರಗೆ ನಡೀರಿ ಅಂತಾರ ನಮಗ್. 12 ದಿನ ಕಂಟಿನ್ಯೂ ಕೆಲಸ ಮಾಡ್ಬೇಕು. ಒಂದು ದಿವಸ ರಜಾ ಇಲ್ಲ. ನೈಟ್ ಡ್ಯೂಟಿ ಯಾರೀಗ ಯಾರ ಮನ್ಯಾಗ ಸಮಸ್ಯೆ ಆಗೋದ್ರಿಂದ ಕೆಲಸ ಬಿಟ್ಟು ಹೊರಗೆ ಹೋಗ್ರಿ ಅಂತ. ಹಂಗ ಸಮಸ್ಯೆ ಅದ. 8 ಅವರ್ಸ್ ಡ್ಯೂಟಿ ಅಂತಾರೆ. 24 ಅವರ್ ಡ್ಯೂಟಿ ಮಾಡ್ತೀವಿ. ಎಷ್ಟು ಅರ್ಧ ಗಂಟೆ 10 ನಿಮಿಷ ಲೇಟಾಗಿ ಹೋಗಂಗಿಲ್ಲ. 24 ನೀವು ಕೆಲಸ ಇಷ್ಟ ಇದ್ರೆ ಕೆಲಸ ಮಾಡಿ, ಇಲ್ಲ ಅಂದ್ರೆ ಮನೆಗೆ ಹೋಗಿ. ಬೇರೆ ಪೇಪರ್ಸ್ ತಂದು ಕೊಟ್ಟವ್ರೆ, ಇಲ್ಲೇ ನೋಟಿಸ್ ಅವೆ ಅಂತ ಇದು ಮಾಡ್ತಾರೆ. ಭಾರಿ ಟಾರ್ಚರ್ ಕೊಡ್ತಾರೆ ಸರ್. ಸಿದ್ದರಾಮಯ್ಯ ಅವ್ರಿಗೆ ನಮ್ಮ ಮೇಲೆ ಒಂಚೂರು ಕನಿಕರನೇ ಇಲ್ಲ. ಅವ್ರ ಕಾರ್ ಡ್ರೈವರಿಗೆ ಕೊಡೋ ಸಂಬಳ ನಮ್ಮ ವಸತಿ ಶಾಲೆಗಳಲ್ಲಿ 10 ಜನ ಕೊಡ್ತಾವ್ರೇನೋ. ರಜಾ ಇಲ್ಲ ನಮಗ. ಬರೇ ವಾಚ್ಮೀನ್ ಮಾಡ್ತಾನ ರಾತ್ರಿ ಕಾವಲಿಗಾರನ. ನಮ್ದು ವಾರ್ಡನ ಬರೇ ಪರ್ಮಿಟರ್ ಮಾತು ಕೇಳ್ತಾಳ. ನಮ್ಮ ಮಾತು ಕೇಳಲ್ಲ. ನಮಗ ರೆಸ್ಪೆಕ್ಟ್ ಕೊಡಲ್ಲ. ಬರೇ ಆಳಚ್ಚ ಹೋಗತ್ತಾರ. ಏನನ್ ಕೆಲ್ಸಕ್ಕೆ ಹೋದ್ರ ಬರೇ ಆಳಚ್ಚ ಅಂತಾರ. ಬರೇ ಪರ್ಮಿಟರ್ ಮಾತು ಕೇಳ್ತಾಳ. ನಮ್ಮ ಮಾಡನ ನಮ್ಮ ಮಾತು ಕೇಳಲ್ಲ. ನಮ್ಮ ಕಾಲ್ ಕಸ ಮಾಡ್ತಾಳ. ಬರೇ ಒಟ್ಟ ನಮಗೆ ಯಾರ ಗೌರವ ಕೊಡಲ್ಲ. ನಮ್ಮ ಕೆಲ್ಸಕ್ಕೆ ಬರೇ ಕಿರಿಕಿರಿ ಅವ್ರದ್ದು. ಇದು ಅಡಿಗೆ ಸಹಾಯಕರ ಬಾಯಿ ಸಾಷ್ಟಿದಾಗ ಮಾಡ್ತೀವಿ. ಕಡಕಲ್ಲ ನಮ್ದು ಅದೇ ಸಮಾನ ದುಡಿಮೆಗೆ ಸಮಾನ ವೇತನ. ಏನು ಡಿ ಗ್ರೂಪ್ ನೌಕರರಿಗೆ ಸರಿಯಾಗಿ ಭತ್ಯೆಯನ್ನು ಕೊಡ್ತಾ ಇಲ್ಲ, ಅದು ಸರಿಯಾದ ಸಮಯಕ್ಕೆ ಆಗ್ತಾ ಇಲ್ಲ. ನಮ್ಮ ವೃತ್ತಿಯನ್ನ ಕಾಯಂ ಮಾಡಬೇಕು. ಇಲ್ಲದೆ ಹೋದ್ರೆ ಒಂದು ಉಗ್ರವಾದ ಹೋರಾಟವನ್ನ ನಾವು ಮಾಡ್ತೀವಿ ಅಂತ ಇವರು ಹೇಳ್ತಾ ಇರ್ತಾರೆ. ವಿಡಿಯೋ ಜರ್ನಲಿಸ್ಟ್ ಗೌತಮ್ ಜೊತೆ ನಾಗರಾಜ್ ಬಿ ಅಪ್ಸಂದ್ರ, ವಾರ್ತಾ ಭಾರತಿ, ಬೆಂಗಳೂರು. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.